ಕೇಳಿ. ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಕಾರ್ಯಕ್ರಮ. ಕಲ್ಪನೆಗಳಿಗೆ ಕಡಿವಾಣವೆಂಬುದಿದೆಯೇ? ಮನುಷ್ಯನಲ್ಲಿಯ ಮಾಯಾಶಕ್ತಿ ಅದೆಷ್ಟು ಬೇಗ ಊರಿಂದ ಊರಿಗೆ, ದೇಶದಿಂದ ದೇಶಕ್ಕೆ ನಿಮಿಷದೊಳಗಿನ ಸಂಚಾರ ಬದುಕಿನ ಹೊತ್ತನ್ನೇ ರಸಭರಿತವನ್ನಾಗಿಯೇ ಮಾಡಬಹುದು, ವಿಷಭರಿತವನ್ನಾಗಿಯೂ ಮಾಡಬಹುದು. ಹಾಗೂ ಈ ಹೊತ್ತು ಬಾಮ್ನಿ ಬಾಯಿಗೆ ಭಯಂಕರವಾಗಿ ಕಲ್ಪಿಸಿಕೊಂಡ ಕಾರಣ ಭಯದಿ ಥರಥರನೆ ನಡುಗುವಂತೆ ಮಾಡಿದ್ದು ಮಲಗಿದ್ದ ಮಗ ಅಮ್ಮನ ಕಿರುಚಾಟಕ್ಕೆ ಎದ್ದು ಕುಳಿತಿದ್ದ. ಆದರೆ ತಾನು ಕಂಡ ಕನಸೆ ಇಲ್ಲ, ವಾಸ್ತವವೇ ಎಂದು ತಿಳಿಯಲು ಹಾಸಿಗೆ ಮೇಲೆ ಕುಳಿತು ಕಣ್ಣು ಹೊಸಕಿಕೊಂಡ. ಅಷ್ಟರಲ್ಲೇ ಕತ್ತಲೆಯಲ್ಲಿ ಕರಿ ನೆರಳೊಂದು ಇತ್ತ ಬರುವುದನ್ನು ಕಂಡು ಯಾರಲ್ಲಿ ಎಂದ ಏರು ದನಿಯಲ್ಲಿ. ನಾನ್ ಕಣೋ ರಾಜು, ನಮ್ಮ ಸೀಮಾ ಎಂದು ಅಳಲು ಶುರುವಿಟ್ಟಾಗ ಕೋಣೆಯ ದೀಪ ಬೆಳಗಿಸುತ್ತಲೇ ಸೀಮನಿಗೆ ಏನಾಯ್ತಮ್ಮ ಎಂದು ಗಾಬರಿಯಲ್ಲಿ, ಯುದ್ಧವಾಗುತ್ತಿದೆಯಲ್ಲ ಮಗನೇ, ಈಕೆ ಯಾಕೆ ಹೋಗಬೇಕಿತ್ತು? ಇಡೀ ಊರೇ ಸುಟ್ಟು ಹೋಗುತ್ತಿದೆ, ಇವರಿಗೇನಾಯ್ತೋ ಎಂದು ಅಳಲು ಶುರುವಿಟ್ಟರು. ಅಮ್ಮ, ನಿಮಗೆ ಯಾರಾದರೂ ಸುದ್ದಿ ಕೊಟ್ಟರೆ ಏನಾಯ್ತೀಗ? ಅವರು ಆ ದೇಶಕ್ಕೆ ಹೋಗಿಲ್ಲ, ಅದೂ ಅಲ್ಲದೆ ಅಲ್ಯಾರೂ ಸತ್ತಿಲ್ಲ. ನಿದ್ರೆ ಮಾಡುವುದ ಬಿಟ್ಟು ಅಲ್ಲಸಲ್ಲದ್ದು ಕನವರಿಸಬೇಡಿ. ಹಗಲಿಗೆ ನಿದ್ರೆ ಮಾಡಿದರೆ ರಾತ್ರಿಗೆಲ್ಲಿ ಬರುತ್ತದೆ? ಹೀಗೆ ಬೇಡದ್ದರ ಯೋಚನೆ ಬರದೆ ಇನ್ನೇನಾಗುತ್ತದೆ ಎಂದ. ಬಾಮ್ನಿ ಬಾಯಿಗೆ ಮಗನಂದದ್ದಕ್ಕೆ ಬೇಸರವಿಲ್ಲ. ತಲೆಯೊಳಗೆ ಏನೋ ಸುಂಟರ ಗಾಳಿಯಂತಹ ಬಲವಾದ ಶಕ್ತಿಯ ಉಂಡೆಯೊಂದು ತಿರುಗಿದಂತೆ ನಡೆಯಲಾಗದೆ ಸಾವರಿಸಿಕೊಂಡು ಕುಳಿತರು. ರಾಜು ತಾಯಿಯ ಕೈ ಹಿಡಿದುಕೊಂಡು ಹೊರಚಾವಡಿಗೆ ನಡೆಸಿಕೊಂಡು ಬಂದು ಕುರ್ಚಿಯಲ್ಲಿ ಕುಳ್ಳಿರಿಸಿ ಫ್ಯಾನ್ ಹಾಕಿದ. ಅಮ್ಮ, ಏನಾಗುತ್ತದೆಮ್ಮ ಎಂದು ಮಗುವಿನಂತೆ ರಮಿಸಿದ. ಮಗನೇ, ಕಿವಿಗೆ ಒಂದು ಬುಗುಡಿ, ಮುತ್ತಿನ ಬುಗುಡಿ ಮಾಡಿಸು ಮಗನೇ ಎಂದ ರಾಜುವಿಗೆ ಸಖೇದಾಶ್ಚರ್ಯ. ಅಮ್ಮ, ವೈದ್ಯರನ್ನು ಬರ ಹೇಳಲೆ? ಯಾಕೆ ಈ ರೀತಿಯ ಮಾತನಾಡುತ್ತೀರಿ ಅಮ್ಮ ಎಂದು ನಿಜವಾಗಿಯೂ ಭಯಗೊಂಡ. ರಾಜು, ನನಗೇನೂ ಆಗದು, ಹಾಗೆಲ್ಲ ಹೋಗುವ ಜೀವ ಅಲ್ಲ ಕಣೋ ನಂದು. ಬದುಕಿನಲ್ಲಿ ಬೆಂದು ನೊಂದ ಗಟ್ಟಿ ಕೊರಡು ಕಣೋ, ಹಾಗೆಲ್ಲ ಅಷ್ಟು ಬೇಗನೆ ಹೋಗದ ಜೀವ. ಭಯಪಡಬೇಡ. ಮನಸ್ಸು ಸಾಸಿವೆ ಕಾಳಿನ ಪೊಟ್ಟಣದಂತೆ ಒಂದು ಸಾರಿ ಅದು ಚದುರಿದರೆ ಅದನ್ನು ಒಟ್ಟು ಮಾಡುವುದು ಕಷ್ಟ. ಈಗ ಚದುರಲು ಶುರುವಾಗಿದೆ, ಹೇಳಲೇಬೇಕು. ಇನ್ನು ತಡ ಮಾಡಬಾರದು ಕಣೋ. ನನಗೊಂದು ಮುತ್ತಿನ ಬುಗುಡಿ ಮಾಡಿಸುತ್ತೀಯಾ ಎಂದರು ಧೈರ್ಯದಿಂದ. ಏನಮ್ಮ ನೀನು, ಇಷ್ಟು ವರ್ಷ ಇಲ್ಲದ ಬೇಡಿಕೆ, ಅದೂ ಈಗ ನಿನಗೆ ಮುತ್ತಿನ ಬುಗುಡಿಯೇ? ಬಂಗಾರದ ಬೆಲೆ ಗಗನಕ್ಕೇರಿದೆ, ಈಗ ಮಾಡಿಸಲಾದರೂ ಆದೀತೆ. ಅಮ್ಮ, ನಿನಗಾಗಿ ಹೇಗಾದರೂ ಸರಿ ಮಾಡಿಸುತ್ತೇನಮ್ಮ, ಆದರೆ ನೀನು ಧರಿಸುವೆಯಾ? ಈ ಆಸೆ ಈ ಹೊತ್ತಿನಲ್ಲಿ ಯಾಕಮ್ಮ ಬಂತು? ರಾಜುವಿಗೆ ಅಚ್ಚರಿ. ಅಮ್ಮನಿಗೇನಾಗಿದೆ? ಇಷ್ಟು ಆಸೆ ಒಡಲೊಳಗೆ ಇಟ್ಟುಕೊಂಡಿದ್ದಳೆ, ಒಮ್ಮೆಯಾದರೂ ಹೇಳಬಾರದಿತ್ತೆ? ಸ್ವಂತ ಮನೆ ಬೇಕು ಕಣೋ, ಮನೆ ಕಟ್ಟಿಸುತ್ತೀಯಾ ಎಂದು ಆಸೆ ವ್ಯಕ್ತಪಡಿಸಿದ್ದಳು. ಅಮ್ಮನ ಆಸೆಯೂ ಈಡೇರಿದಂತೆ ವಾಸಿಸಲು ಮನೆಯೋ ಬೇಕಾಗಿತ್ತು. ಹಾಗಾಗಿ ಕಟ್ಟಿಸಿದ್ದು. ಅದು ಸುಲಭದ್ದಲ್ಲ, ಹೊಟ್ಟೆ ಬಾಯಿ ಕಟ್ಟಿ ಉಳಿಸಿ ಸಾಲ ಮಾಡಿ ಕಟ್ಟಿಸಿದ್ದು. ದೊಡ್ಡ ಬಂಗಲೆಯಲ್ಲಿ ಪುಟ್ಟ ಮನೆ, ಆದರೆ ಅದು ಬರಿಯ ಕಟ್ಟಡವಾಗಿರಲಿಲ್ಲ. ಜೀವ ಭಾವಗಳಿಂದ ಸ್ಪಂದಿಸುವ ಪ್ರೀತಿ ಮಮತೆಯಿಂದ ತುಂಬಿದ ಸ್ವರ್ಗವಾಗಿತ್ತು. ಅಮ್ಮನ ಒಡಲಾಸೆ ತನಗೂ ತಿಳಿಯದೆ ಹೋದ ಬಗ್ಗೆ ಪರಿತಪಿಸಿದ. ಅಮ್ಮನಿಗೆ ಒಡವೆಗಳ ಧರಿಸುವ ಆಸೆ ಇದ್ದಿರಬೇಕು. ಅಮ್ಮ ಮುಚ್ಚಿಟ್ಟು ಬಿಟ್ಟಳಲ್ಲ, ಎಲ್ಲದರಲ್ಲೂ ನಿರಾಸಕ್ತಿ. ಸೀರೆ, ಚಿನ್ನ ಇತ್ಯಾದಿಗಳಲ್ಲಿ ನಿರಾಸಕ್ತಿ ತೋರಿಸುತ್ತಿದ್ದಳು. ಅದು ಮಗನಿಗೆ ಕಷ್ಟವಾಗುತ್ತದೆನ್ನುವ ಉದ್ದೇಶವಾಗಿತ್ತೋ ಹೇಗೆ? ತನಗೆ ತೋಚದೆ ಹೋದ ಬಗ್ಗೆ ದುಃಖ ಪಟ್ಟುಕೊಂಡ. ಅಮ್ಮ, ಏನಾದರಾಗಲಿ ಮುತ್ತಿನ ಬುಗುಡಿಯೇ ಮಾಡಿಸುತ್ತೇನಮ್ಮ ಎಂದ. ನನಗೆ ಯಾಕೋ ಬುಗುಡಿ? ಇದು ಧರಿಸುವ ಪ್ರಾಯವೇ? ನನ್ನ ಕಿವಿಯೇನು ಬುಗುಡಿ ಇಲ್ಲವೆಂದು ಮರುಗುತ್ತದೆಯೇ? ನಿನ್ನ ಮಡದಿ ಮಾಲಿನಿಗೆ ಮಾಡಿಸುವಿಯಂತೆ. ಆಕೆ ಧರಿಸಿದಾಗ ನೋಡಿ ಕಣ್ತುಂಬಿಕೊಳ್ಳುತ್ತೇನೆ. ನನಗೆ ಯಾಕೋ ಯಾರನ್ನು ಮೆಚ್ಚಿಸಬೇಕಿದೆ ಎನ್ನುವಾಗ ರಾಜು ದಿಗಿಲುಕೊಂಡ. ತಾಯಿಗೇನಾಗಿದೆ ಎನ್ನುವ ಗೊಂದಲದಲ್ಲಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಆಕೆಯನ್ನೇ ದಿಟ್ಟಿಸುತ್ತಿದ್ದಾನೆ. ಬಾಮ್ನಿ ಬಾಯಿ ಬೇಕಂದಲೇ ಅಂದದ್ದಂತೂ ಅಲ್ಲ, ತನ್ನಿಂದ ತಾನೇ ಬಂದು ಹೋದ ಮಾತು. ಆಸೆ ಇಲ್ಲದಿರಲಿಲ್ಲ, ಇತ್ತು. ಆದರೆ ಈಗಲ್ಲ, 60 ವರ್ಷಗಳಿಂದಲೂ ಕೆಳಗೆ ಪಟೇಲರ ಮನೆಯಲ್ಲಿ ದುಡಿಯುತ್ತಿದ್ದಾಗ.
ಪಟೇಲರ ಮಗಳು ಸಾವಿತ್ರಿಯ ಜೊತೆ ಆಡಿಕೊಂಡಿರುವಾಗ, ಪಟೇಲರ ತಮ್ಮ ಸಣ್ಣಯ್ಯ ನೋಡಿಕೊಳ್ಳುತ್ತಿರುವಾಗ. ಅದು ಸಾವಿತ್ರಿಯ ತಣ್ಣೀರು ಮದುವೆ. ಹೆಣ್ಣು ಹೆಂಗಸಾದ ಸಂಭ್ರಮಾಚರಣೆಯ ದಿನ. ಊರಿಗೆ ಹೇಳಿಕೆ ಮಾಡಿ ಬಂಧು ಬಳಗ ಹಿತೈಷಿಗಳನ್ನ ಆಹ್ವಾನಿಸಲಾಗಿತ್ತು. ಅದು ಹೆಂಗಸರೇ ಹೆಚ್ಚಾಗಿ ಬಂದು ಸೇರಿದ್ದರು. ಮಡಿವಾಳಗಿತ್ತಿ ಬಂದವಳೇ ತುಳಸಿ ಕಟ್ಟೆ ಎದುರಿಗೆ ರಂಗವಲ್ಲಿ ಹಾಕಿದ್ದಳು. ಅವಳ ಕೈಚಳಕವನ್ನೇ ಕೌತುಕದಿಂದ ಕಂಡದ್ದಿದೆ. ರಂಗವಲ್ಲಿಯ ಹಿಂದೆ ಮಣೆ ಇಟ್ಟು ಅದರ ಮೇಲೆ ಬಟ್ಟೆ ಹಾಸಿದ್ದಳು. ಚೆಂಬಿಗೆ ನೀರು ತುಂಬಿಸಿ 5 ವೀಳ್ಯದ ಎಲೆ, 1 ಇಡಿಯ ಅಡಿಕೆ ಹಾಕಿ ಶುದ್ಧೀಕರಣಕ್ಕೆ ಸಜ್ಜಾದದ್ದು ನೆನಪಿದೆ. ಸಾವಿತ್ರಿಯನ್ನು ಹಿರಿಯ ಮುತ್ತೈದೆಯರು ಮಣೆಯ ಮೇಲೆ ಕೂರಿಸಿದ್ದೇ ತಡ, ಅಲ್ಲಿಂದ ಕಾಲ್ಕಿತ್ತ ತಾನು ಹೊರ ಅಂಗಳದ ಬಾವಿಕಟ್ಟೆ ಬಳಿ ಸುರಿದ ಪಾತ್ರೆಗಳನ್ನು ಬೆಳಗುತ್ತಿದ್ದ ತಾಯಿಯಲ್ಲಿ, ಅಮ್ಮ, ನನಗ್ಯಾವಾಗ ಹೀಗೆ ಮಾಡುತ್ತೀರಿ ಎಂದಾಗ ವೀಳ್ಯ ಜಗಿವ ಕೆಂಪು ಬಾಯಿಯ ಹಾಗೆ ಕೆನ್ನೆಗಳು ಕೆಂಪಾಗಿಸಿಕೊಂಡ ಅಮ್ಮ ಬಾಯಿ ತುಂಬ ನಕ್ಕಾಗ ಕಡೇ ಬಾಯಿಯಲ್ಲಿ ಇಳಿದ ಕೆಂಪನೆಯ ನೀರನ್ನು ಮಣಿಗಂಟಲ್ಲಿ ಒರೆಸಿಕೊಂಡಿದ್ದಳು. ಅಲ್ಲಿಂದ ಒಂದೇ ನೆಗೆದಕ್ಕೆ ಬಂದು ನಿಂತದ್ದು ತುಳಸಿ ಕಟ್ಟೆಯ ಎದುರಿಗೆ. ಹಿರಿಯ ಮುತ್ತೈದೆಯೊಬ್ಬರು ಒಂದು ತಮ್ಮಿಗೆ ನೀರು ತೆಗೆದುಕೊಂಡು ತಲೆಗೆ 1 ಬೊಟ್ಟು ನೀರು ಎರೆದರು. 2 ಭುಜ, 2 ಮೊಣಕಾಲುಗಳಿಗೆ, 5 ಅಂಗಾಂಗಗಳಿಗೆ ನೀರನ್ನು ಹೊಯ್ದು ಪ್ರಾರಂಭಿಸಿದ ಸ್ನಾನ. ತಾನು ಕಣ್ಣೆವೆ ಮುಚ್ಚದೆ ಗಮನಿಸಿದ್ದು, ತನಗಾಗುವಾಗ ಒಂದೂ ಲೋಪವಾಗಬಾರದೆನ್ನುವ ಉದ್ದೇಶದಿಂದ. ಮಡಿವಾಳಗಿತ್ತಿ ನೀರು ತುಂಬಿಸಿ ಕೊಟ್ಟ ಹಾಗೆ ಮುತ್ತೈದೆಯರೆಲ್ಲ ಮೀಯಿಸಿದ್ದರು. ಬಳಿಕ ಹೊಸ ಸೀರೆ ಉಡಿಸಿ ಆಭರಣ ತೊಡಿಸಿ ಜರಿ ವಸ್ತ್ರ ಹಾಸಿದ ಕುರ್ಚಿಯಲ್ಲಿ ಕುಳ್ಳೆರಿಸಿ ಮಣೆಯ ಮೇಲೆ ಇರಿಸಿದ ಅಕ್ಷತೆಯ ಬಟ್ಟಲು ಎದುರಿಗೆ ಹಚ್ಚಿ ಬೆಳಗುವ ಕಾಲು ದೀಪ, ಆಕೆಯ ಕೈಯಲ್ಲಿ ಎಲೆ ಅಡಿಕೆಯ ಪಟ್ಟಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಶೃಂಗಾರ ಕಂಡು ಬೆಕ್ಕಸ ಬೆರಗಾದದ್ದು. ಪಟೇಲರ ಹೆಂಡತಿ ತನ್ನೆಲ್ಲ ಒಡವೆಗಳನ್ನ ಹುಡುಗಿಯ ಮೈಮೇಲೆ ಹೇರಿದ್ದರು. ಕಾಲಿಗೆ ಕಾಲು ಸರಪಳಿ, ಸೊಂಟಕ್ಕೆ ಚಿನ್ನದ ಪಟ್ಟಿ, ಉಂಗುರಗಳು, ಮುರ್ಗಿ ಬಳೆ, ಗಿಳಿಬಳೆ, ಕೆಂಪು ಕಲ್ಲಿನ ಬಳೆ, ಮುತ್ತಿನ ಬಳೆ, ತೋಳು ಬಂದಿ, ಕುತ್ತಿಗೆಗೆ ಮುತ್ತಿನ ಸರ, ಪವನ್ ಸರ, ಗಟ್ಟಿ ಸರಪಳಿ, ಮಲ್ಲಿಗೆ ಮಿಟ್ಟಿ, ಹಿತ್ತಲ ಕಾಯಿ ಸರ, ಅವಲಕ್ಕಿ ಸರ, ಮೋಹನ ಮಾಲೆ, ಕಿವಿಗೆ ಲೋಲಾಕು, ಮುತ್ತಿನ ಕೊಪ್ಪು, ಜಡೆಬಿಲ್ಲೆ, ಬಂಗಾರದ ಕೇದಗೆ ಎಲೆ, 1 2 ಮುತ್ತಿನ ಕೊಪ್ಪು ಕಂಡದ್ದೇ ತಡ ತನಗೆ ಆಸೆ ತಡೆ ಹಿಡಿಯಲಾಗಿರಲೇ ಇಲ್ಲ. ತಾಯಿಯ ಬಳಿ ಹೋದವಳೆ, ಅಮ್ಮ, ಮುತ್ತಿನ ಕೊಪ್ಪು ಮಾಡಿಸುತ್ತೀಯಾ ನನ್ನ ತಣ್ಣೀರು ಮದುವೆಗೆ ಎಂದಾಗ ಅಮ್ಮ ಆಗಿನಂತಿರಲಿಲ್ಲ. ಮುಖ ಬಿಮ್ಮನೆ ಬೀಗಿತ್ತು. ಬಹುಶಃ ಕೆಲಸ ಮಾಡಿ ಸಾಕಾಗಿರಬೇಕು. ಪದೇ ಪದೇ ಹೇಳಿದ್ದನ್ನೇ ಹೇಳಿದಾಗ, ಹೋಗಾಚೆ, ಬುಗುಡಿಯಂತೆ ಬುಗುಡಿ, ಚಾಕರಿ ಮಾಡುವವರಿಗೆ ಆಸೆ ಇರಬಾರದು ನೋಡು. ಆ ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿದ್ದೀಯೇ ಹೇಳು? ಅವರ ಹೊಟ್ಟೆಯಲ್ಲಿ ಹುಟ್ಟಿದ್ದರೆ ಎಲ್ಲ ಮಾಡಿಸಬಹುದಿತ್ತು ಎಂದದ್ದು ಯಾಕೆ ಹೀಗಂದಳೆಂದು ಅರ್ಥವಾಗಿರಲೇ ಇಲ್ಲವಾಗಿತ್ತು. ಆಗ ಪದೇ ಪದೇ ಕೇಳಿದ್ದಕ್ಕಿರಬೇಕು. ಆಯ್ತು, ನೋಡುವಂತೆ, ನೀನು ಹೆಂಗಸದಾಗಿನ ಮಾತಲ್ಲ. ಆವಾಗ ನೋಡುವ ಎಂದು ಆಚೆ ಅಟ್ಟಿದ್ದಳು ತಾಯಿ ಜಿಬ್ಲಿಬಾಯಿ. ಅಂದಿನಿಂದ ತನಗೆ ಒಂದೇ ಯೋಚನೆ, ಯಾವಾಗ ಹೆಂಗಸಾದೇನು, ಅದು ಹೇಗೆ ಎಂಬ ವಿಚಾರದತ್ತಲೇ ಚಿಂತಿಸತೊಡಗಿತ್ತು. ಸಾವಿತ್ರಿಯ ಬಳಿ ಸಮಯ ಸಿಕ್ಕಾಗಲೆಲ್ಲ ಅದೇ ಮಾತುಕತೆ, ಮುತ್ತಿನ ಬುಗುಡಿಯ ಹಾತೊರೆ. ಕ್ರಮೇಣ ಸಾವಿತ್ರಿಯ ಒಡನಾಟದಲ್ಲೂ ಬದಲಾವಣೆ. ಆಕೆ ಮುಂಚಿನಂತಿರಲಿಲ್ಲ. ಯಾರೊಡನೆಯೂ ಹೆಚ್ಚು ಸೇರುತ್ತಿರಲಿಲ್ಲ. ಹಾಗಾಗಿ ಹೆಚ್ಚಿನ ಮಾತುಕತೆಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಆಭರಣಗಳಲ್ಲಿ ಮುಚ್ಚಿಹೋದ ಆಕೆಯ ಚಿತ್ರಣವೇ ಕಣ್ಣ ಮುಂದೆ. ಅದೂ ಒಂದು ಕಾರಣವಾಯ್ತೋ ತನ್ನ ಮತ್ತು ಅವಳ ನಡುವಿನ ಅಂತರದ ಅಳತೆ ಕೋಲಾಗಿ. ಮತ್ತೆ ಪೀಡಿಸುತ್ತಿದ್ದದ್ದು ತಾಯಿಯನ್ನೇ. ಅಮ್ಮ, ತಾನ್ಯಾವಾಗ ಹೆಂಗಸಾಗುತ್ತೇನೆ ಎಂದು ಆಕೆ ಯಾವ್ಯಾವುದೋ ಉತ್ತರ ಕೊಟ್ಟು ಕಳುಹಿಸುತ್ತಿದ್ದಳು. ಅಂದು ಕೇಳಿದಾಗ ಯಾವ ಆಲೋಚನೆಯಲ್ಲಿದ್ದಳೋ, ಛು, ಯಾಕೆ ಅವಸರ, ಆಗುವಾಗ ಆದರೆ ಸಾಕು. ಏನು ಹುಡುಗನನ್ನ ಹುಡುಕಿ ಮದುವೆ ಸಿದ್ಧತೆ ಮಾಡಿಕೊಂಡು ಕಾಯುತ್ತಿದ್ದೇವಾ? ನಿನ್ನದೊಂದು ಅವಸರ ಎಂದು ಬೈದದ್ದಿದ್ದೆ. ಅದಕ್ಕಲ್ಲ ಅಮ್ಮ, ಬುಗುಡಿ ಬೇಕಿತ್ತು ಅಂದದಕ್ಕೆ ಬೋಳು ಕಿವಿಯಲ್ಲಿದ್ದೀಯಾ? 1 ಜೊತೆ ಕೆಂಪಿದ್ದೋ ನೀಲಿ ಕಲ್ಲಿನದ್ದೋ ಟಿಕ್ಕಿ ಮಾಡಿಸಿ ಕಿವಿ ಚುಚ್ಚಿಸಬೇಕೆಂದುಕೊಂಡದ್ದು ಇದುವರೆಗೂ ಆಗಿಲ್ಲ. ಟಿಕ್ಕಿಗೆ ಗತಿಯಿಲ್ಲ, ಇನ್ನು ಬುಗುಡಿಯಾ? ಕೈಗೆಟಕುವ ಕನಸು ಕಟ್ಟು. ಪಟೇಲರ ಮನೆಯಲ್ಲಿ ಸಣ್ಣಯ್ಯನ ಸಹಾಯಕ್ಕೆ ಹೋಗುತ್ತಿದ್ದೀಯಾ? ಅವರಿಗೆ ಕಾಲು ಸರಿಯಿಲ್ಲ, ಹಾಗಾಗಿ ನಿನ್ನನ್ನು ಅಲ್ಲಿ ಬಿಟ್ಟದ್ದು ಅಂದ ಮಾತ್ರಕ್ಕೆ ಪಟೇಲರ ಮನೆಯವಳಾಗಿ ಹೋದೆಯೇನೋ?
ನನ್ನ ದರಿದ್ರ ಹೊಟ್ಟೆಯಲ್ಲಿ ಹುಟ್ಟಿಕೊಂಡು ಮಹಾರಾಣಿಯ ಕನಸು ಯಾಕೆ ಕಟ್ಟುತ್ತಿ? ಒಂದೂ ಅರ್ಥವಾಗುತ್ತಿಲ್ಲ ಎಂದು ದಬಾಯಿಸಿದ್ದರು. ಆಮೇಲೆ ಸ್ವಲ್ಪ ದಿನ ಅಮ್ಮನೆದುರು ಅದರ ಮಾತೆತ್ತಿರಲಿಲ್ಲ. ಆದರೆ ಒಳ್ಳ ಮನಸ್ಸು ಕೇಳಬೇಕೇ? ಅದೊಂದು ಹುಣ್ಣಿಮೆ ರಾತ್ರಿ. ಮನೆ ಮಂದಿಯೆಲ್ಲ ರಾತ್ರಿಯ ಊಟದ ನಂತರ ಅಂಗಳದಲ್ಲಿ ಹಾಲು ಬೆಳದಿಂಗಳಲ್ಲಿ ಕುಳಿತು ಮಾತಿಗಿಳಿದ ಹೊತ್ತು ಯಾವುದ್ಯಾವುದೋ ವಿಚಾರಗಳು ಬಂದು ಹೋದವು. ತಾಯಿಯ ಮಡಿಲಿಗೊರಗಿ ಕೂತಾಗ ಮತ್ತೆ ಹುಟ್ಟಿಕೊಂಡ ಪ್ರಶ್ನೆಯೇ ಕೇಳಿಬಿಟ್ಟದ್ದು. ಅಮ್ಮ, ಹೆಂಗಸಾಗುವುದೆಂದರೇನು? ಅಮ್ಮ ಆ ಹೊತ್ತು ನಿರೀಕ್ಷಿಸಿಲ್ಲದಿರಬೇಕು. ತೊದಲಿದಳು. ಬಳಿಕ, ಅದಾ ಮಗಳೇ, ನೀನು ದೊಡ್ಡವಳಾಗೋದು ಎಂದಿದ್ದಳಾಕೆ. ದೊಡ್ಡವಳೆಂದರೆ? ತಣಿಯದ ಕುತೂಹಲ. ಆಗಸವನ್ನೇ ದಿಟ್ಟಿಸುತ್ತಿದ್ದ ಅಮ್ಮ, ಅದಾ ಚಂದ್ರನೆಂಜಿಲು ಕೆಳಗೆ ಬಿದ್ದಾಗ ನೀನು ದೊಡ್ಡವಳಾದೆ ಎಂದರ್ಥ ಎಂದು ಹಾರಿಕೆಯ ಉತ್ತರ ಕೊಟ್ಟಿದ್ದಳು. ಚಂದ್ರನೆಂಜಿಲು ಹೇಗಿರುತ್ತದಮ್ಮ? ಮುಗ್ಧತೆಯ ಪ್ರಶ್ನೆ. ಅದಾ ಕೆಂಪನೆಯ ಎಂಜಿಲು ಎಂದಿದ್ದಕ್ಕೆ, ಚಂದ್ರನಿನ್ನಂತೆಯೇ ಎಲೆ ಅಡಿಕೆ ಜಗಿಯುತ್ತಿದ್ದಾನೇನು ಅಂದಾಗ ಅಮ್ಮ ಗೊಳ್ಳನೆ ನಕ್ಕಿದ್ದರು. ಹೀಗೆ 1 ವರ್ಷದ ಹತ್ತಿರ ಪ್ರಶ್ನೋತ್ತರಗಳಲ್ಲೇ ಕಳೆದು ಹೋಗಿತ್ತು. ಅದೊಂದು ದಿನ ಕತ್ತಲೆ ಕರಗಿ ಬೆಳಕು ಹುಟ್ಟುವ ಹೊತ್ತು. ಕಿಬ್ಬೊಟ್ಟೆ ನೋವಿಗೆ ಎಚ್ಚರಗೊಂಡದ್ದು. ಮನೆಯ ತೊಂಡೆ ಚಪ್ಪರದ ಕಟ್ಟೆಯಲ್ಲಿ ಹಾಸಿದ ಶಿಲೆಕಲ್ಲಿನ ಮೇಲೆ ಕುಕ್ಕರು ಕಾಲಲ್ಲಿ ಕುಳಿತಾಗಲೇ ಇಡೀ ಕಲ್ಲು ಹಾಸು ಕೆಂಪನೆಯ ಬಣ್ಣ ತಾಳಿತ್ತು. ಮುಸುಕಾಗಿ ಕಂಡಿತು. ಕಣ್ಣರಳಿಸಿ ಕಾಣುವಾಗ ಆಗಸದಿ ನಗುವ ಚಂದಿರ. ಆಕೆಗೆ ಅರ್ಥವಾಗಿರಲಿಲ್ಲ, ಆದರೆ ಖುಷಿಯೂ ಆಗಿರಲಿಲ್ಲ. ಮಡುಗಟ್ಟಿದ ನೋವು ದುಃಖ ಉಮ್ಮಳಿಸಿ ಬಂದು ಬಿಕ್ಕಿ ಬಿಕ್ಕಿ ಅತ್ತದ್ದು. ಹೇಳಿಕೊಳ್ಳಲು ಹೆತ್ತಬ್ಬೆ ಇಲ್ಲದ್ದು. ಬುಗುಡಿಯ ಆಸೆ ಬಿಡಿ, ಅಮ್ಮನಲ್ಲಿ ಹೇಳಿಕೊಳ್ಳುವ ಅವಕಾಶವೂ ಇರಲಿಲ್ಲ. 2 ತಿಂಗಳ ಹಿಂದೆ ಆಕೆಯ ಅರಿವಿಗೆ ಬಾರದೆ ಆವರಿಸಿದ ಕಾಯಿಲೆ. ಮೈಹಿಡಿ ಹಳದಿಯಾಗಿ ಕಣ್ಣರೆಪ್ಪೆಯ ಕೂದಲು ಹಳದಿಯಾದಾಗ ಗಾಬರಿಗೊಂಡದ್ದು. ಯಾರೋ ಮದ್ದು ಕೊಡುವ ಹಳ್ಳಿ ವೈದ್ಯರಲ್ಲಿ ಕರೆದುಕೊಂಡು ಹೋದದ್ದು. ಕೈಗೆ ಕಾಯಿಸಿದ ಕಬ್ಬಿಣದ ಸಲಾಕೆಯಿಂದ ಎಳೆದ ಬರೆ. ಗಾಯವು ಹುಣ್ಣಾಗಿ ಕೊಳೆತು ಅದೊಂದು ದಿನ ಅಸುನೀಗಿದ ಅಮ್ಮನಿಲ್ಲದ ಮೇಲೆ ಪಟೇಲರ ಮನೆಯಲ್ಲೇ ಹೆಚ್ಚಿನ ಹೊತ್ತು ಕಳೆದದ್ದು. ಮತ್ತೆ ಮುಂದಿನದ್ದನ್ನು ಯೋಚಿಸಲು ಮನಸ್ಸಾಗದೆ ದೀರ್ಘ ನಿಟ್ಟಿಸಿರೊಂದು ಹೊರಬಂದಾಗಲೇ, ಅಮ್ಮ ಅಮ್ಮ ಏನಾಯ್ತಮ್ಮ ಎಂಬ ಮಗ ರಾಜುವಿನ ಕರೆಗೆ ಎಚ್ಚೆತ್ತುಕೊಂಡಿದ್ದರು ಬಾಮ್ನಿಬಾಯಿ. ಅಲ್ಲಮ್ಮ, ಒಡಲೊಳಗಿನ ಆಸೆಯಾಗಿಯೇ ಉಳಿದುದರ ಬಗ್ಗೆ ನೋವಾಗಿದೆ. ಕೆಲವೊಮ್ಮೆ ಈ ಪೆದ್ದು ತಲೆಗೆ ಅರ್ಥವಾಗುವುದೇ ಇಲ್ಲ. ನನ್ನಿಂದ ತಪ್ಪಾಗಿದೆ ಎಂದು ಪರಿಪರಿಯಾಗಿ ಹಲುಬಿದ ಮಗನನ್ನ ತಬ್ಬಿಕೊಂಡ ಬಾಮ್ನಿಬಾಯಿ, ನಾನೀಗ ಏನಂದು ಬಿಟ್ಟೆ ಎಂದರು. ಏನೂ ನೆನಪಿಲ್ಲದವರಂತೆ. ರಾಜುವಿಗೆ ಮತ್ತೊಮ್ಮೆ ಆಶ್ಚರ್ಯ. ಏನಮ್ಮ, ಬುಗುಡಿ ಮಾಡಿಸು ಎಂದೆಯಲ್ಲ? ದೇವರ ನಾಮಸ್ಮರಣೆ ಮಾಡುವ ಕಾಲದಲ್ಲಿ ಬಂಗಾರದ ಬೈಕೆ. ಕೇಳಿದವರಿಗೆಲ್ಲ ಕೇಳಿದಾಗಲೆಲ್ಲ ಬೇಡಿಕೊಂಡಾಗಲೆಲ್ಲ ಸಾವನ್ನು ಕರುಣಿಸಿದ್ದರೆ ಲೋಕವೇ ಬರಿದಾಗಿ ಬಿಡುತ್ತಿತ್ತೇನೋ. ತಾನು ಅದೆಷ್ಟು ಬಾರಿ ಕೇಳಿಸಿಕೊಂಡಿಲ್ಲ. ಸಾವು ಅಷ್ಟು ಸುಲಭವಾಗಿ ಲಭಿಸುವುದಿಲ್ಲ. ಆದರೆ ದೇವರು ಯಾರನ್ನೂ ಮರೆಯುವುದಿಲ್ಲ. ಸರದಿಯ ಪ್ರಕಾರ ಕರೆಯುತ್ತಾನೆ. ಬಿಡು, ಜೀವನದಲ್ಲಿ ಜಿಗುಪ್ಸೆ ಹುಟ್ಟಿಕೊಂಡರೆ ಬದುಕಲಾಗುವುದೇ? ನೀನೇ ನನ್ನ ಬದುಕಿನ ಬಂಗಾರವಾಗಿರುವಾಗ ಆ ಬುಗುಡಿ ಯಾವ ಲೆಕ್ಕ? ಸಾಯಲು ಹೊರಟವಳಿಗೆ ಬಂಗಾರವೇ? ಅದಿಲ್ಲದಿದ್ದರೆ ಯಮರಾಜ ಟಿಕೆಟು ನಿರಾಕರಿಸುತ್ತಾನೆಯೇ ಎಂದು ನಕ್ಕಾಗ ಮಾತು ತಪ್ಪಿಸುವ ತಾಯಿಯ ಬಗ್ಗೆ ಯಾಕೋ ಚಿಂತೆಯಾಗತೊಡಗಿತು. ಇವತ್ಯಾಕೋ ಸಂಪೂರ್ಣ ಬದಲಾದಂತೆ ಕಂಡ ತಾಯಿಯನ್ನು ಎಬ್ಬಿಸಿ ಎದುರಿನ ಆರಾಮ ಕುರ್ಚಿಯಲ್ಲಿ ಕುಳ್ಳೆರಿಸಿದ ರಾಜು. ನಿದ್ರೆ ಹೇಳ ಕೇಳದೆ ದೂರಾಗಿ ಆಗಿತ್ತು. ಒಳ ಹೋಗಿ ತಾಯಿಗೆ ಕುಡಿಯಲು ಬಿಸಿ ಬಿಸಿ ಚಹಾ ಮಾಡಿ ತಂದ. ನಾನೇ ಮಾಡಿಕೊಳ್ಳುತ್ತಿದ್ದೇನಲ್ಲ, ಇನ್ನೇನು ಬೆಳಗಾಗಲು 3 ಗಳಿಗೆ ಮತ್ತೆ ಒಟ್ಟಿಗೆ ಕುಡಿಯಬಹುದಿತ್ತು. ನೀನ್ಯಾಕೋ ಕೈ ಸುಟ್ಟುಕೊಳ್ಳಲು ಹೋದದ್ದು? ಅದು ಗಂಡು ಮಗನ ಕೈಯಲ್ಲಿ ಮಾಡಿಸಿ ಕುಡಿದೆ ಎನ್ನುವಾಗ ಇನ್ನೊಬ್ಬರ ಕೈಯಿಂದ ಕೆಲಸ ಮಾಡಿಸಿಕೊಳ್ಳುವುದು ಸುತರಾಂ ಇಷ್ಟವಿಲ್ಲ ಎನ್ನುವುದು ಸಾಬೀತಾಗುತ್ತಿತ್ತು. ಅಮ್ಮ, ಕಾಲ ಬದಲಾಗಿದೆ. ಗಂಡು ಹೆಣ್ಣು ಇಬ್ಬರೂ ಕೆಲಸವನ್ನ ಹಂಚಿಕೊಂಡು ಮಾಡಬೇಕು. ಈಗ ಇಬ್ಬರೂ ಮನೆಯ ಹೊರಗಡೆ ದುಡಿಯುವಾಗ ಮನೆ ಕೆಲಸ ಒಬ್ಬರಿಗೆ ಹೊರೆಯಾಗಬಾರತ್ತಲ್ಲ. ರಥದ 2 ಗಾಲಿಗಳ ಹಾಗೆ ಗಂಡ ಹೆಂಡತಿ ಬಾಳು ಬಂಡಿಯ 2 ಚಕ್ರಗಳು. ಕೆಲಸ ಮಾಡುವುದರಲ್ಲಿ ಮೇಲು ಕೀಳು ಯಾಕೆ? ನೀನು ಕುಡಿಯುತ್ತಿರುವುದರಲ್ಲಿ ಏನಾದರೂ ವ್ಯತ್ಯಾಸವಿದೆಯೇ? ಅದೇ ರುಚಿ, ಅದೇ ಪರಿಮಳ ತಾನೆ ಅಂದಾಗ ನಕ್ಕವರೇ, ಇಲ್ಲ, ಸ್ವಲ್ಪ ರುಚಿ ಜಾಸ್ತಿಯೇ ಇದೆ, ಯಾಕೆಂದರೆ ನನ್ನ ಮಗ ಮಾಡಿದ್ದು ಎಂದು ನಕ್ಕಿದ್ದರು. ಮರುಕ್ಷಣದಲ್ಲಿ ಶಿಖರದತ್ತ ತುತ್ತ ತುದಿಯಿಂದ ಒಮ್ಮೆಲೆ ಪ್ರಪಾತಕ್ಕೆ ಕುಸಿದವರಂತೆ ಕುಗ್ಗಿ ಹೋದದ್ದು. ಅಮ್ಮನ ಬಳಿಗೆ ಹೋದವನೇ ಅವರ ತಲೆ ಸವರುತ್ತಾ ಮಗುವಿನಂತೆ ಮುದ್ದಾಡುತ್ತಾ, ಅಮ್ಮ
ಏನಾಗುತ್ತದೆ? ಅಮ್ಮ, ಯಾಕೆ ನೀವು ಈ ರೀತಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದ್ದೀರಿ ಎಂದು ಒತ್ತಾಯಿಸಿದ. ಕಣ್ಣಾಲಿಗಳು ತುಂಬಿ ಬಾಮ್ನಿಬಾಯಿಯ ಗಲ್ಲದ ಮೇಲೆ ಹರಿಯಿತು. ರಾಜು, ನನಗೆ ಕೊನೆಗಾಲ ಸಮೀಪಿಸುತ್ತಿದೆ ಅನ್ನಿಸುತ್ತಿದೆ. ನನಗೆ ಪಟೇಲರ ಮನೆಗೆ, ನನ್ನೂರಿಗೆ ಹೋಗಬೇಕೆನ್ನಿಸುತ್ತಿದೆ ಕಣೋ. ವಾರ್ತೆಯಲ್ಲಿ ಯುದ್ಧ ಕಂಡ ಗಳಿಗೆಯಿಂದ ಯಾಕೋ ಭಯ. ನನ್ನವರನ್ನೆಲ್ಲ ನೋಡಬೇಕೆನಿಸುತ್ತಿದೆ ಎಂದು ಕಣ್ಣೀರಿಟ್ಟಾಗ ಆಶ್ಚರ್ಯ ಪಡುವ ಸರದಿ ಮಾತ್ರ ರಾಜುವಿನದ್ದು. ಅಮ್ಮ, ಏನಂದೆ? ಊರು? ನಿಮಗೊಂದು ಊರಿದೆಯೇ? ಪಟೇಲರೇ? ಯಾರವರು? ನಿನಗೇನಾಗಬೇಕು? ಒಮ್ಮೆಲೆ ಆಶ್ಚರ್ಯಚಕಿತನಾದ. ಇದುವರೆಗೂ ಬಾಯ್ಬಿಡದ ರಹಸ್ಯದ ಬಾಗಿಲೊಂದು ತೆರೆದಂತೆ ಭಾಸವಾಗಿತ್ತು. ಎಷ್ಟು ದಿನಗಳಿಂದ, ದಿನವೆಲ್ಲಿ ಬಂತು, ವರುಷಗಳಿಂದ ಅಮ್ಮ ನಮಗ್ಯಾರೂ ಬಂಧುಗಳಿಲ್ಲವೇ ಅಂದರೆ ತಾನೊಬ್ಬಳೇ ಎಂದಿರಿ. ತಾವೇನು ಮಾಯಕದಿಂದ ಆಕಾಶದಿಂದ ಭೂಮಿಗೆ ಬಿದ್ದವರೇ ಎಂದರೆ ನಕ್ಕು ಮಾತು ಬದಲಾಯಿಸುತ್ತಿದ್ದೀರಿ. ಈಗ ನನ್ನೂರ ಪಟೇಲರು ಇನ್ನು ಏನೇನೋ ಅನ್ನುತ್ತಿದ್ದೀರಿ. ಕನವರಿಕೆಯ ಮಾತೆ? ಇಲ್ಲ, ನಿಜವಾಗಿಯೂ ನಿಮ್ಮೊಳಗೊಂದು ನಿಗೂಢತೆಯ ಕತೆ ಇದೆಯೇ ಎನ್ನುವ ಪ್ರಶ್ನೆಗೆ ಬಾಮ್ನಿಬಾಯಿ ಕೆಲ ಹೊತ್ತು ಮೌನ. ಹೇಳಲೇ ಬೇಡವೇ? ಹೇಳದಿರೆ ಆತ ಬಿಡಲಾರ. ಕುತೂಹಲ ಕೆರಳಿದೆ. ಪ್ರತಿ ವರ್ಷ ರಜಾ ದಿನಗಳಲ್ಲಿ ಗೆಳೆಯರೆಲ್ಲರೂ ಅಜ್ಜಿ ಮನೆಗೋ ಊರಿಗೋ ಹೋಗುವಾಗಲೆಲ್ಲ, ಅಮ್ಮ, ನಮ್ಮೆಲ್ಲರಿಗೂ ಹೋಗಲಿಕ್ಕಿಲ್ಲವಲ್ಲ? ಯಾಕಮ್ಮ ಎಂದರೆ, ನಮಗ್ಯಾರೂ ಇಲ್ಲಪ್ಪ, ತಾನೋರ್ವಳು ಅನಾಥೆ ಎನ್ನುತ್ತಿದ್ದಾರಲ್ಲ. ನಮ್ಮ ಊರಾವುದು? ನಮಗೊಂದು ಊರಿದೆಯೇ? ಅಲ್ಲೊಂದು ಮನೆ ಇದೆಯೇ? ನನ್ನೆಲ್ಲ ಗೆಳೆಯರಿಗೂ ದೂರ ದೂರಗಳಲ್ಲಿ ಬಂಧುಗಳಿದ್ದಾರೆ ಎಂದರೆ ನಮಗ್ಯಾವ ಊರು? ಎಲ್ಲಿ ಬದುಕುತ್ತಿದ್ದೆವೋ ಅದೇ ಊರು. ಅನಾಥಳು ಎಂದ ಮೇಲೆ ಬಂಧುಗಳಾರಿರುತ್ತಾರೆ? ನೀನು ದೊಡ್ಡವನಾಗಿ ಮದುವೆಯಾಗಿ ಮಕ್ಕಳಾದ ಮೇಲೆ ನಿನಗೆಷ್ಟು ಬಂಧುಗಳು ಬೇಕೋ ಅಷ್ಟು ಮಂದಿ ಸಿಗುತ್ತಾರಪ್ಪ. ಹಾಗಾದರೆ ಈಗಲೇ ಒಂದು ಮದುವೆ ಮಾಡಿಬಿಡಲೇ ಅಂದಾಗ, ಆಯ್ತು ಮಾಡಿಬಿಡಿ ಅಂದಿರಲು ಬಾಯಿ ತುಂಬ ನಕ್ಕಿದ್ದೀರಿ. ಈಗ ಎಲ್ಲಿಂದ ಬಂದರಮ್ಮ ಪಟೇಲರು? ನಿಮ್ಮೂರು, ಬಂಧುಗಳು, ಮತ್ತಿನ್ನೇನು ಎಂದು ಮಾಡಿದ ಒತ್ತಾಯ ಹೇಳದೆ ಬಿಡುವಂತಿರಲಿಲ್ಲ. ಹೌದು, ನನಗೂ ಒಂದು ಊರು, ಅದರೊಳಗೊಂದು ಮನೆ ಇತ್ತು. ಇಂದು ನನ್ನ ಬದುಕಿನ ಗುಟ್ಟನ್ನೇ ತೆರೆದಿಡಲೇಬೇಕಾದ ಹೊತ್ತು ಕೇಳು ಎಂದರು. ಇದುವರೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಪ್ರಸಾರವಾಯಿತು. ನಿರೂಪಣೆ ಮಮತಾ ನವೀನ್ ಶೆಟ್ಟಿ.